ರೀತಿಯ ಉಪದ್ರ ಕೊಡೋರು ಬೇಡ. ಅವ್ರು ಹೇಳಿದ್ರು ಸರಿ ಇದೆ. ಜನರಿಗೆ ಮತ್ತು ಬೇರೆ ಬೇರೆ ಎಲ್ಲರಿಗೂ ಸಹ ಉಪದ್ರ ಕೊಡುವಂಥ ರಾಜಕಾರಣಿಗಳು ಇರಬಾರ್ದು. ನನಗೂ ಸಮಾಜದ ದೃಷ್ಟಿಯಿಂದ ಜನರಿಗೆ ಉಪದ್ರ ಕೊಡುವಂಥವ್ರು ಇರಬಾರ್ದು. ಅದು ಸತ್ಯ, ಅವ್ರು ಹೇಳಿರೋ ಮಾತಲ್ಲಿ ಸತ್ಯ ಇದೆ, ಅದರಲ್ಲೇನಿಲ್ಲ. ಯಾರೇ ಡೆವಲಪ್ ಮಾಡಿದ್ರು ಅವ್ರ ಬಗ್ಗೆ ನಾವು ಅಭಿಮಾನವಾಗಿ ಮಾತಾಡೋವಂಥದ್ದು ಸರಿ ಇದೆ. ಆದರೆ ಅದಕ್ಕೂ ಮೊದಲು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಮ್ ಎಲ್ ಎ ಆಗಿದ್ರು ಅಂತಕ್ಕಂಥದ್ದನ್ನ ತಿಳುವಳಿಕೆಯನ್ನು ನಾವು ತಿಳ್ಕೊಬೇಕಾಗತ್ತೆ. ನಾವು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥವನು ಕೆ ಪುಟ್ಟಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇದ್ದರು. ಅವರು ಈ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದರು. ಅವ್ರು ಮನಸ್ಸು ಪಟ್ಟಿದರೆ ಮುಖ್ಯಮಂತ್ರಿ ಆಗುವಂಥ ಅವಕಾಶವೂ ಸಹ ಇತ್ತು. ಆ ಥರ ರಾಜಕಾರಣಿನ ನಾನು ಇವತ್ತವರೆಗೂ ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿಲ್ಲ. ಅವ್ರ ಬಗ್ಗೆಯೂ ಸಹ ಸ್ವಲ್ಪ ತಿಳ್ಕೊಳ್ಳೋಕೆ ಹೇಳಿ. ಕೆ ಪುಟ್ಟಸ್ವಾಮಿ ಅವ್ರು ಮಾಡಿದಂಥ ಕಾರ್ಯಗಳು, ಮತ್ತು ಸಂಕಲಿಗೌಡ್ರ ಬಗ್ಗೆಯೂ ನಮ್ಗೆ ಅಭಿಮಾನ ಇದೆ, ವಾಸುವ್ರ ಬಗ್ಗೆಯೂ ಅಭಿಮಾನ ಇದೆ. ಒಂದು ಪಟ್ಟಿ ಬಿಡುಗಡೆ ಮಾಡ್ಕೊಳ್ಳೋಕೆ ಹೇಳಿ. ವಾಸುವ್ರ ಅವಧಿನಲ್ಲಿ ಎಷ್ಟು ದುಡ್ಡು ತಂದಿದ್ರು ಅಂತ, ಸಂಕಲಿಗೌಡ್ರ ಅವಧಿ 4 ಟರ್ಮಲ್ಲಿ ಎಷ್ಟು ದುಡ್ಡು ತಂದಿದ್ರು ಅಂತ ಅವರು ಒಂದು ಚೆಕ್ ಮಾಡ್ಕೊಳ್ಳಿ. ನಾಗೇಂದ್ರ ಎಮ್ ಎಲ್ ಎ ಆದಾಗಲೂ ಸಹ ಅವರು ನಮ್ಮ ಸರ್ಕಾರ ಇದ್ದಾಗ ನನಗೆ ಸಿಕ್ತಂಥ ಅವಧಿ ಗೋಲ್ಡನ್ ಪೀರಿಯಡ್ ಅಂದರೆ 1.5 ವರ್ಷ ಅಷ್ಟೇ. ಒಂದು ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಮಗೆ ಆಗ ಅನುದಾನಗಳು ಸಿಗಲಿಲ್ಲ, ನಮ್ಮ ಸರ್ಕಾರನೂ ಇರಲಿಲ್ಲ. ಮತ್ತು ಅದಾದ ನಂತರದಲ್ಲಿ ಕಾಂಗ್ರೆಸ್, ಕೊರೋನಾ 2 ವರ್ಷ ಕೊರೋನಾ ಬಂತು. ಆ ಟೈಮಲ್ಲಿ ನಾವು ಯಾರೂ ಓಡಾಡುವಂಥದ್ದು ಇರಲಿಲ್ಲ. ಇವು ಉಳಿದಂಥ 1.5-2 ವರ್ಷದಲ್ಲಿ 1.5 ವರ್ಷ ಅವಧಿನಲ್ಲಿ ಕೊನೆ 6 ತಿಂಗಳ ಅವಧಿ ಸಾರ್ವಜನಿಕವಾಗಿ ಯಾವ ಎಮ್ ಎಲ್ ಎನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಆ 1.5 ವರ್ಷ ಅವಧಿಯಲ್ಲಿ ನಾ ತಂದಿರೋಷ್ಟು ದುಡ್ಡನ್ನು ಬಹುಶಃ ಸ್ವಾತಂತ್ರ್ಯ ನಂತರ ಬಂದಂಥ ಯಾವುದೇ ಶಾಸಕರು ತರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವೈಯಕ್ತಿಕವಾಗಿ ಮಾತಾಡಬೇಕಾದಾಗ ಏನು ವಿಚಾರಗಳಿದೆ ಅಂತ ತಿಳ್ಕೊಳ್ಬೇಕು. ಅನೇಕ ಸಂದರ್ಭದಲ್ಲಿ ಅವರು ಸಹ ನನ್ನ ಬಗ್ಗೆ ಅಭಿವೃದ್ಧಿ ಅಧಿಕಾರರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಅದು ಮತ್ತೆ ಟರ್ನ್ ಹೊಡೆಯುವಂಥ ಕೆಲಸ ಮತ್ತೆ ಮಾಡ್ತಾಯಿದ್ದಾರೆ ಅವರು. ಬಹುಶಃ ಅವರು ಯಾರ ಹೆಸರು ಹೇಳಿದೆ, ನಾನು ಯಾವುದೇ ವ್ಯಕ್ತಿ ಹೆಸರುಗಳು ಹೇಳೋಕ್ಕೆ ನಾನು ತಯಾರಿಲ್ಲ. ಅವರು ರಾಜಕಾರಣ ಅಂತಂದರೆ ಏನು, ಒಂದು ಮಹತ್ವದ ಒಂದು ಗೌರವಯುತವಾದಂಥ ಒಂದು ಕ್ಷೇತ್ರ, ರಾಜಕೀಯ ಕ್ಷೇತ್ರ. ರಸ್ತೆಯಲ್ಲಿ ನಿಂತ್ಕೊಂಡು ಈ ರೀತಿಯಾದಂಥ ಮಾತುಗಳನ್ನ ಆಡುವಂಥದ್ದು ಸರಿ ಇಲ್ಲ. ಮೌಲ್ಯಭರಿತ ರಾಜಕಾರಣಿ ಆದರೆ, ನಾನು ಹೇಳಿದ್ನಲ್ಲ ಕೆ ಪುಟ್ಟಸ್ವಾಮಿ ಅಂತ, ಅಂಥ ಮೌಲ್ಯಭರಿತ ರಾಜಕಾರಣಿ ದೇವರಾಜ ಅರಸರವರು, ಅವರೆಲ್ಲ ನಾವು ಗಮನಿಸಬೇಕಾಗತ್ತೆ. ಏಕೆಂದರೆ ದಿನ ನಮಗೂ ವಯಸ್ಸಾಗ್ತಾ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಆಡಳಿತ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಮಾಡಿದ್ದಾರೆ, ನಮ್ಮ ಜಿಲ್ಲೆಯ ಯಾವ್ಯಾವ ರಾಜಕಾರಣಿಗಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಂಡ್ರೆ ಉತ್ತಮ ಅನ್ನಿಸ್ತದೆ. ಮಾತಾಡೋಕ್ಕೋಸ್ಕರನೇ ಈ ರೀತಿ ಮಾತುಗಳು ಆಡಿದ್ರೆ ಅವ್ರಿಗೆ ಆನ್ಸರ್ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನನ್ನನ್ನು ಯಾರೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಯಾರ್ಯಾರು ಟಾರ್ಗೆಟ್ ಆಗಿದ್ದಾರೆ ಅಂತ ಮಾಧ್ಯಮದ ಮುಂದೆ ಈಗಾಗಲೇ ಜನರ ಮುಂದೆ ಎಲ್ಲರಿಗೂ ಗೊತ್ತಾಗಿದೆ. ಯಾವ ಕಾರಣಕ್ಕೆ ಯಾವ ರೀತಿ ಟಾರ್ಗೆಟ್ ಆಗಿದ್ದಾರೆ, ಯಾವ ರೀತಿ ಮನೇಲಿ ಕೂತಿದ್ದಾರೆ ಅಂತದ್ದು ಗೊತ್ತಿದೆ. ನನ್ನ ಪಕ್ಷ ನನಗೆಲ್ಲವನ್ನು ಕೊಟ್ಟಿದೆ. 3 ಬಾರಿ ಕಾರ್ಪೊರೇಟರ್ ಮಾಡಿದೆ, 3 ಬಾರಿ ಟಿಕೆಟ್ ಕೊಟ್ಟಿದೆ, 3 ಚೇರ್ಮನ್ ಮಾಡಿದೆ. ನಾನು ಯಾರ ವಿರುದ್ಧವನ್ನಲ್ಲ, ನಾನು ಪಕ್ಷದ ಪರ, ಪಕ್ಷದ ಸಂಘಟನೆ ಪರ ಇರ್ತಕ್ಕಂಥ ವ್ಯಕ್ತಿ. ಅದರಿಂದ ನಾನು ಸಂಘಟನೆಯನ್ನು ಮಾಡ್ತೀನಿ ಹೊರತು ನಾನೇನು ಹೈಕಮಾಂಡ್ ಅಲ್ಲ. ನಾನು ಅವರಷ್ಟು ಎತ್ತರದ ರಾಜಕಾರಣಿನೂ ಅನ್ನಲ್ಲ. ನಾನು ಹಂತವಾಗಿ ಬೆಳ್ಕೊ ಹೋಗಿರ್ತಕ್ಕಂಥವನು. ನಾನು ಹಂತವಾಗಿ ಸಾರ್ವಜನಿಕರ ಜೊತೆಯಲ್ಲಿರೋನು, ಸಾರ್ವಜನಿಕರು ನನ್ನ ಜೊತೆ ಇದ್ದಾರೆ. ಅದರಿಂದ ನಾನು ಯಾವುದೋ ವ್ಯಕ್ತಿಗಳಿಗೆ ಇನ್ಯಾರೋ ಒಬ್ಬರು ಏನೋ ಹೇಳಿದ್ರು ಅಂತ ಅವ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಪಕ್ಷದ ಬಗ್ಗೆ ನಂಗೆ ಗೌರವ ಇದೆ, ನನಗೆ ಪಕ್ಷದ ಬಗ್ಗೆ ಪ್ರೀತಿ ಇದೆ, ನನ್ನ ಪಕ್ಷದ ಬಗ್ಗೆ ಅಭಿಮಾನ ಇದೆ. ಕ್ಷೇತ್ರದ ಜನ ವಿದ್ಯಾವಂತರು